ಎಲ್ಲರಿಗೂ ನಮಸ್ಕಾರ. ರೈತನ ಮಿತ್ರ ಎಂದು ಕರೆಯಲಾಗುವ ಎರೆಹುಳು ನಿಸರ್ಗದಲ್ಲಿ ನಿರಂತರವಾಗಿ ಮಣ್ಣನ್ನು ಉಳುವ ಪ್ರಕೃತಿಯ ನೇಗಿಲು. ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವಲ್ಲಿ ಎರೆಹುಳುಗಳ ಪಾತ್ರ ಬಹಳ ಮುಖ್ಯವಾದುದು. ಡಾರ್ವಿನ್ ಎಂಬ ವಿಜ್ಞಾನಿ ಎರೆಹುಳುವನ್ನು ಭೂಮಿಯ ಕರಳು ಎಂದು ಕರೆದಿದ್ದಾರೆ. ಏಕೆಂದರೆ ಎರೆಹುಳು ಭೂಮಿಯಲ್ಲಿನ ಕಸ ಕಡ್ಡಿಗಳನ್ನು ಸಾವಯವ ಪದಾರ್ಥಗಳನ್ನು ತಿಂದು ತನ್ನ ಜಠರದಲ್ಲಿ ವಿಭಜಿಸಿ ವಿವಿಧ ಪೋಷಕಾಂಶಗಳನ್ನೊಳಗೊಂಡ ಹಿಕ್ಕೆಯನ್ನು ಹಾಕುತ್ತದೆ. ಈ ಹಿಕ್ಕೆಗೆ ಎರೆಹುಳು ಗೊಬ್ಬರ ಎನ್ನುತ್ತಾರೆ. ಸಾವಯವ ಕೃಷಿಯಲ್ಲಿ ಅವಿಭಾಜ್ಯ ಅಂಗವಾಗಿರುವ ಎರೆಹುಳುಗಳು ಮಣ್ಣನ್ನು ಜೀವಂತಗೊಳಿಸುವ ಕೃಷಿಯಾಗಿದ್ದು, ಸ್ಥಳೀಯವಾಗಿ ಲಭ್ಯವಿರುವ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿ ಪೋಷಕಾಂಶಗಳ ನಿರ್ವಹಣೆಗೆ ಕೈಗೊಂಡಲ್ಲಿ ಸುಸ್ಥಿರ ಇಳುವರಿ ಕಾಪಾಡಿಕೊಳ್ಳುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಎರೆಹುಳು ಗೊಬ್ಬರ ತಯಾರಿಸುವ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಎರೆಹುಳು ಗೊಬ್ಬರ ತಯಾರಿಸಲು ಉಪಯೋಗಿಸುವ ತ್ಯಾಜ್ಯ ಪದಾರ್ಥಗಳು, ಎರೆಹುಳು ಗೊಬ್ಬರ ಮಡಿ ತಯಾರಿಸುವ ವಿಧಾನ ಮತ್ತು ಎರೆಗೊಬ್ಬರದ ಉಪಯೋಗಗಳೇನೆಂದು ತಿಳಿಯೋಣ ಬನ್ನಿ. ಎರೆಹುಳು ಗೊಬ್ಬರದಲ್ಲಿ ಅನೇಕ ರೀತಿಯ ಪೋಷಕಾಂಶಗಳಿದಾವೆ. ಅದರಲ್ಲಿ ತುಂಬಾ ಪ್ರಧಾನ ಪೋಷಕಾಂಶಗಳು ತುಂಬಾ ಹೆಚ್ಚಾಗಿರ್ತವೆ. ಪ್ರಧಾನ ಪೋಷಕಾಂಶಗಳಂದ್ರೆ ಸಾರಜನಕ, ರಂಜಕ, ಪೊಟ್ಯಾಶ್. ಸಾರಜನಕ 1.5% ವರೆಗೂ ಇರುತ್ತೆ. ರಂಜಕ 1.1% ವರೆಗೂ ಇರುತ್ತೆ. ಆದ್ರೆ ಪೊಟ್ಯಾಶ್ ಅತಿ ಹೆಚ್ಚಾಗಿರುತ್ತೆ, 2.9% ವರೆಗೂ ಕಂಡು ಬಂದಿದೆ. 0 to 2.9% ವರೆಗೂ. ಈ ಎರೆಹುಳು ಗೊಬ್ಬರಕ್ಕೆ ಬೇಕಾಗುವ ಸಾಮಗ್ರಿಗಳು ಯಾವುದು ಅಂತ ಕೇಳಿದ್ರೆ, ಏನೇ ಕೊಳೆಯುವಂತಹ ವಸ್ತುಗಳನ್ನು ನಾವು ಎರೆಹುಳು ಗೊಬ್ಬರಕ್ಕೆ ಬಳಸಬಹುದು. ಮನೆಯಲ್ಲಿ ಇರುವಂತಹ ತರಕಾರಿಗಳ ತ್ಯಾಜ್ಯಗಳಾಗಿರ್ಬೋದು, ಅಥವಾ ಕೃಷಿ ಹೊಲದಲ್ಲಿ ಸಿಗುವಂತಹ ಏನೇ ಕೃಷಿ ತ್ಯಾಜ್ಯಗಳಾಗಿರ್ಬೋದು, ದನದ ಕೊಟ್ಟಿಗೆಯಲ್ಲಿ ಬರುವಂತಹ ಏನೇ ಕೃಷಿ ತ್ಯಾಜ್ಯಗಳಾಗಿರ್ಬೋದು. ಆದ್ರೆ ಕೊಳೆಯುವಂತಹ ತ್ಯಾಜ್ಯಗಳನ್ನು ನಾವು ಬಳಕೆ ಮಾಡಬಹುದು. ತಯಾರಿ ಮಾಡೋದು ಹೇಗೆ, ಅದರ ಮಡಿ ಒಂದು ಪಿಟ್ ಅಂತ ಇರುತ್ತೆ, ಅದನ್ನ ಹೇಗೆ ತಯಾರಿ ಮಾಡುವುದಂತ. ಉದ್ದ ನಿಮಗೆ ಎಷ್ಟು ಬೇಕಾದಷ್ಟು ಉದ್ದಕ್ಕೆ ಇಟ್ಕೋಬಹುದು. ಅಗಲ ನಾವು ಏನಕ್ಕೆ ಕನ್ವಿನಿಯೆಂಟ್ ಆಗಿ ಇಷ್ಟೇ ಮೀಟರ್ ಅಂತ ಹೇಳ್ತೀವಿ ಅಂತಂದ್ರೆ, ನಾವು ಅದರಲ್ಲಿ ಕೆಲಸ ಮಾಡುವಂಗೆ ಇರಬೇಕು. ನಾವು ಅದರಲ್ಲಿ ಬಗ್ಗೆ ಕೆಲಸ ಮಾಡಿದ್ರೆ ನಮಗೆ ಎಟಕುವ ರೀತಿಯಲ್ಲಿ ಇರಬೇಕು. ಆ ರೀತಿಯಲ್ಲಿ ನಾವು ಎರೆಹುಳು ತೊಟ್ಟಿನ ಪ್ರಿಪೇರ್ ಮಾಡಬೇಕಾಗತ್ತೆ. ಉದ್ದ ಒಂದು 30 ಅಡಿವರೆಗೂ ಇರಬಹುದು. ಮತ್ತೆ ಒಂದು ಆಳ 1.5 ಅಡಿ. ಆಮೇಲೆ 2 ಅಡಿಗಿಂತ ಹೆಚ್ಚಿಗೆ ಆಳ ಇರಬಾರ್ದು. ಯಾಕಂದ್ರೆ ನಾವು ಕಂಪ್ಲೀಟ್ ಆಗಿ ಬಗ್ಗೆ ಕೆಲಸ ಮಾಡೋದಕ್ಕೆ ಆಗಲ್ಲ. ಅಗಲ ಒಂದು 3 ಅಡಿಯಷ್ಟು ಅಗಲ ಇದ್ರೆ ಸಾಕು. ಎರೆಹುಳು ಗೊಬ್ಬರಕ್ಕೆ ಮೇಯ್ನ್ ಆಗಿ ಪ್ರಮುಖವಾಗಿ ಬೇಕಾಗಿರುವಂತದ್ದು ಅಂತಂದ್ರೆ, ಅರ್ಧ ಕೊಳೆತಿರುವ ತ್ಯಾಜ್ಯ. ನಾವು ಹಸಿ ತ್ಯಾಜ್ಯಗಳಿಗೆ ಅಥವಾ ಫ್ರೆಶ್ ಆಗಿರುವ ತ್ಯಾಜ್ಯಗಳಿಗೆ ಎರೆಹುಳುವನ್ನು ಬಿಡುವಂತಿಲ್ಲ. ಯಾಕೆಂತಂದ್ರೆ ಎರೆಹುಳ ತಿಂದ್ಬಿಟ್ಟು ಅದರ ಹೊಟ್ಟೆಯಿಂದ ಬರುವ ಹಿಕ್ಕೇನೆ ಎರೆಹುಳ ಗೊಬ್ಬರ. ಅದಕ್ಕೆ ಅರ್ಧ ಕೊಳೆತಿರುವ ತ್ಯಾಜ್ಯವನ್ನು ನಾವು ರೆಡಿ ಮಾಡಿಬಿಟ್ಟು ಪಿಟ್ಟಲ್ಲಿ ಹಾಕಿ ಅಥವಾ ಮಡಿಯಲ್ಲಿ ಹಾಕಿ ಆಮೇಲೆ ಅದಕ್ಕೆ ಎರೆಹುಳುನ ಬಿಡುವಂತೆ ಇರಬೇಕು. ಎರೆಹುಳುಗಳನ್ನು ಮಡಿಗೆ ಬಿಟ್ಟ ಮೇಲೆ, ಅಂದ್ರೆ ಒಂದು ಪಿಟ್ಟಿಗೆ ಬಿಟ್ಟ ಮೇಲೆ ಒಂದು 40 ರಿಂದ 50 ದಿವಸದಲ್ಲಿ ನಿಮಗೆ ಎರೆಹುಳು ಗೊಬ್ಬರ ತಯಾರಾಗುತ್ತದೆ. ಎರೆಹುಳ ಅರ್ಧ ಕೊಳೆತಿರುವ ಗೊಬ್ಬರ, ಅರ್ಧ ಕೊಳೆತಿರುವ ಯಾವುದೇ ಹಸಿ ತ್ಯಾಜ್ಯಕ್ಕೆ ಎರೆಹುಳ ಬಿಟ್ಟ ಮೇಲೆ 50 ದಿವಸಕ್ಕೆ ನಿಮಗೆ 45 ರಿಂದ 50 ದಿವಸಕ್ಕೆ ನಿಮಗೆ ಎರೆಹುಳು ಗೊಬ್ಬರ ತಯಾರಾಗುತ್ತೆ. ಎರೆಹುಳು ಏನು ಅಂತಂದ್ರೆ, ಅದು ತಿಂತ ಕಸನ ತಿಂತ ಹಿಕ್ಕಿ ಹಾಕಿ ಮೇಲ್ಗಡೆ ಹಿಕ್ಕಿ ಹಾಕಿ ಕೆಳಗಡೆ ಹೋಗುತ್ತೆ. ಹೊಸ ಆಹಾರನ ಅದು ಹುಡುಕ್ತಾ ಹೋಗುತ್ತೆ. ಏನು ಇಂಪಾರ್ಟೆಂಟ್, ತುಂಬಾ ಪ್ರಮುಖವಾಗಿ ನಾವು ಮೇಂಟೈನ್ ಮಾಡಬೇಕಾಗಿರುವಂತಂದ್ರೆ, ಎರೆಹುಳು ತೊಟ್ಟಿನ ಯಾವಾಗ್ಲೂ ಓಪನ್ ಸ್ಪೇಸ್ ಅಲ್ಲಿ, ಓಪನ್ ಆಗಿರುವ ಜಾಗದಲ್ಲಿ ಇರಬಾರ್ದು. ಯಾವಾಗ್ಲೂ ಅದಕ್ಕೆ ನೆರಳು ಇರಬೇಕು. ಯಾವಾಗ್ಲೂ ಒಂದು ತೊಟ್ಟಿನ ಒಂದು ಶೇಡ್ ನೆಟ್ ಅಲ್ಲಿ ಕೆಳಗಡೆ ಇರ್ತಾರೆ, ಇಲ್ಲಾಂದ್ರೆ ಮರದ ಕೆಳಗಡೆ ಅದನ್ನ ಮಾಡ್ಕೊಂಡಿರ್ತಾರೆ. ಮೇನ್ ಆಗಿ ಅದು ಅತಿ ಹೆಚ್ಚಿನ ಉಷ್ಣಾಂಶನ ತಡೆಯೋದಿಲ್ಲ. ಸೊ ಈ ಎರೆಹುಳು ಗೊಬ್ಬರ ತಯಾರಾದ್ಮೇಲೆ ಹೇಗೆ ಅದನ್ನ ಸಂಗ್ರಹಣೆ ಮಾಡುವಂತದ್ದು, ಚಹಾ ಪುಡಿ ರೀತಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಈ ತರ ಉದುರಾಗಿರುತ್ತೆ. ನಮಗೆ ಮುಟ್ಟಿದ್ರೆ ತೇವ ಅನ್ಸುತ್ತೆ, ಆದ್ರೆ ಅದು ನೀರು ಹಿಂಗೆ ಬರಬಾರ್ದು. ನೀರು ಹಿಂಡಿದ್ರೆ ನೀರು ಬರಬಾರ್ದು. ಚಹಾ ಪುಡಿ ತರ ಉದುರಾಗಿರುವಾಗ ಈ ಸಮಯದಲ್ಲಿ ಏನ್ ಮಾಡುತ್ತೆ, ಎರೆಹುಳ ಇದು ಹಿಕ್ಕೆ ಹಾಕಿ ಮೇಲೆ ಬಿಟ್ಟಿರುವಂತದ್ದು, ಇದು ಎರೆಹುಳಗಳೆಲ್ಲ ಕೆಳಗಡೆ ಹೋಗಿರುತ್ತೆ. ಈ ಸಮಯದಲ್ಲಿ ನಾವು ಈ ಚಹಾ ಪುಡಿಯಂತೆ ಆಗಿರುವಂತಹ ಎರೆಹುಳು ಗೊಬ್ಬರನ ನಾವು ಸಂಗ್ರಹಣೆ ಮಾಡ್ಕೊಂಡು ಇನ್ನೊಂದು ಕಡೆ ಹಾಕಿಕೊಳ್ಬೇಕು. ಒಂದು ಉಂಡೆ ಹಸಿ ಸೆಗಣಿಯನ್ನು ಅದರೊಳಗಡೆ ಇಟ್ಟರೆ ಎಲ್ಲ ಎರೆಹುಳುಗಳು ಆ ಒಂದು ಸೆಗಣಿ ಒಳಗಡೆ ಸೇರ್ಕೊಳ್ಳುತ್ತೆ. ಆ ಸೆಗಣಿಯನ್ನ ನಾವು ಎರೆಹುಳು ಗೊಬ್ಬರದಿಂದ ಬೇರ್ಪಡಿಸಿದ್ರೆ ನಮಗೆ ಎರೆಹುಳುಗಳು ಪ್ರತ್ಯೇಕವಾಗಿ ಸಿಗುತ್ತೆ. ಆ ಎರೆಹುಳುವನ್ನ ನೆಕ್ಸ್ಟ್ ನಾವು ಮತ್ತೆ ನೆಕ್ಸ್ಟ್ ಬ್ಯಾಚ್ಗೆ, ಅಂದ್ರೆ ನೆಕ್ಸ್ಟ್ ಹಂತದಕ್ಕೆ ಏನು ರೆಡಿ ಮಾಡ್ಕೊಂಡಿರ್ತೀವಲ್ಲ, ಏನದು ಹಸಿ ಗೊಬ್ಬರಗಳನ್ನ, ಅದಕ್ಕೆ ನಾವು ಬಿಟ್ಕೊಂಡ್ರೆ ಮತ್ತೆ ಅಲ್ಲಿ ಎರೆಹುಳು ಗೊಬ್ಬರ ನಿರಂತರವಾಗಿ ರೈತರು ಈ ಎರೆಹುಳು ಗೊಬ್ಬರವನ್ನ ಈ ರೀತಿಯಾಗಿ ಮಾಡಿಕೊಂಡು ಮಣ್ಣಿನ ಆರೋಗ್ಯ ಮತ್ತೆ ಫಲವತ್ತತೆ ಎರಡನ್ನೂ ಸುಧಾರಿಸಬಹುದು.